ಎಲ್ಲ ನನ್ನ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರಗಳು. ನಾನು ಶಿವಪ್ರಸಾದ್ ಗೌಡ, ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಈ ಒಂದು ಲೈವ್ಗೆ ಬರೋಕ್ಕೆ ಕಾರಣ, ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್. ನಾನು ಈ ಒಂದು ಸಂದರ್ಭದಲ್ಲಿ ನಾನೇನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ನಾನು ಈ ಒಂದು ಆದೇಶನ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಅಂತ, ನಾನು ಈ ಒಂದು ಆದೇಶವನ್ನು ಖಂಡಿಸೋದು ಇಲ್ಲ, ಸ್ವಾಗತ ಕೂಡ ಮಾಡೋದಿಲ್ಲ. ವಿಚಾರ ಇಷ್ಟೇ, ಕೇವಲ 5220 ಪತ್ರಕರ್ತರಿಗೆ ಮಾತ್ರ ನೀವು ಬಸ್ ಪಾಸ್ ಕೊಡ್ತೀವಿ ಅಂತ ನೀವು ತಮ್ಮ ಮಾರ್ಕೆಟಿಂಗ್ ಏಜೆನ್ಸಿ ಏನು ವಾರ್ತಾ ಇಲಾಖೆ ಇದೆ ಅದರ ಮುಖಾಂತರ ನೀವು ಪ್ರಕಟಣೆ ಮಾಡಿದ್ದೀರಿ. ಇದು ಸಮಂಜಸವಲ್ಲ ಸರ್. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಕಮ್ಮಿ ಅಂದ್ರೂ 8444 ಪತ್ರಿಕಾ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರೋರು ಅದನ್ನು ಲೆಕ್ಕ ತಗೊಳ್ಳೋದಾದರೆ, ಮತ್ತು ಸ್ಯಾಟಲೈಟ್ ಟಿ ವಿಯವ್ರನ್ನ ಲೆಕ್ಕ ತಗೊಳ್ಳೋದಾದರೆ, ಜೊತೆಗೆ ಲೀಗಲೈಸ್ಡ್ ಡಿಜಿಟಲ್ ಮೀಡಿಯಾ ಎಲ್ಲರನ್ನೂ ಲೆಕ್ಕಕ್ಕೆ ತಗೊಳ್ಳೋದಾದರೆ, ನನ್ನ ಪ್ರಕಾರವಾಗಿ ಕಡಿಮೆ ಅಂದ್ರೂ 13,500 ಪತ್ರಕರ್ತರು ಇರ್ತಾರೆ. ಸೊ ಈ ರಾಜ್ಯದಲ್ಲಿ 13,500 ಪತ್ರಕರ್ತರು ಇರ್ತಾರೆ. ದಯಮಾಡಿ ತಾವು ಮಾನ್ಯ ಮುಖ್ಯಮಂತ್ರಿಗಳು ಉತ್ತಮವಾದ ಒಂದು ಮುಖ್ಯಮಂತ್ರಿ ಇದ್ದೀರಿ, ಕರ್ನಾಟಕಕ್ಕೆ ಉಚಿತ ಕೊಡುಗೆಗಳ ಕೊಡುವ ಸರ್ದಾರ ಆಗಿದ್ದೀರಿ. ನಿಮ್ಮ ಸರ್ಕಾರ ಬಂದಾಗಲೆಲ್ಲ ಒಂದು ರೆವಲ್ಯೂಷನ್ ಮಾಡ್ತಾ ಇದ್ದೀರಿ, ಜನಪರ ಸರ್ಕಾರ ಇದ್ದೀರಿ. ತಾವು ದಯಮಾಡಿ 13,500 ಜನಕ್ಕೂ ಬಸ್ ಪಾಸ್ ಕೊಡುವಂತೆ ಆದೇಶವನ್ನು ಮಾಡಬೇಕಾಗಿತ್ತು. ನಿಮ್ಮ ಸುತ್ತ ಇರುವಂಥ ಕೆಲವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ನಿಮಗೆ ಸರಿಯಾಗಿ ಗೈಡೆನ್ಸ್ ಮಾಡ್ತಾಯಿಲ್ಲ ಅಂತ ಕಾಣುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಕೂಡ ನಿಮ್ಮ ಅಭಿಮಾನಿ, ವೈಯಕ್ತಿಕವಾಗಿ ನಾನು ನಿಮ್ಮ ಅಭಿಮಾನಿ. ನಾನು ಅದು ಬಿಟ್ಟು ಬೇರೆ ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ಪತ್ರಕರ್ತನಾಗಿ ಈ ಒಂದು ಸಮಯದಲ್ಲಿ ಮಾತನಾಡ್ತಾ ಇದ್ದೇನೆ. ದಯಮಾಡಿ ತಾವು ನೀವೇನು ಆದೇಶ ಮಾಡಿದ್ದೀರಿ 5220 ಜನಕ್ಕೆ ಮಾತ್ರ ನಾವು ಕೊಡ್ತೀವಿ ಪತ್ರಕರ್ತರ ಬಸ್ ಪಾಸ್ ಗ್ರಾಮೀಣ ಭಾಗಕ್ಕೆ ಅಂತ ಹೇಳ್ತೀರಿ. ದಯಮಾಡಿ ಇದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳಿ ಸರ್. ಇದನ್ನು ಗೆಜೆಟ್ ಆಗಿಲ್ಲ ಅಂತ ಕಾಣುತ್ತೆ. ಗೆಜೆಟ್ ಆಗೋಕ್ಕೆ ಮುಂಚೆ ದಯಮಾಡಿ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, 13,500 ಜನ ಇದ್ದಾರೆ ಪತ್ರಕರ್ತರು ಅಧಿಕೃತವಾಗಿ ಅಂತ. ದಯಮಾಡಿ ಅವ್ರಿಗೆಲ್ಲರಿಗೂ ಬಸ್ ಪಾಸ್ ಕೊಡುವಂತೆ ತಾವು ಆದೇಶವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ವಿಚಾರ ಏನಂದರೆ, ನನಗೆ ಬಂದಿರೋ ಒಂದು ಅಧಿಕೃತ ಮಾಹಿತಿ, ಕೆಲವೊಂದು ಸಂಘಟನೆಗಳು ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದೆ ಅಂತ ಅನ್ನೋದು. ನಾನು ಹೆಸರೇಳಕ್ಕೆ ಹೋಗೋಲ್ಲ ಸಂಘಟನೆ ವಿಚಾರವಾಗಿ, ಯಾಕೆಂದರೆ ಅಲ್ಲಿರುವವರು ನಮ್ಮಂಥ ಮಾಧ್ಯಮ ಪ್ರತಿನಿಧಿಗಳಾಗಿರ್ತಾರೆ, ಪತ್ರಕರ್ತರಾಗಿರ್ತಾರೆ, ಅವರು ನಮ್ಮ ಅಣ್ಣ ತಮ್ಮದರಾಗಿರ್ತಾರೆ, ನಮ್ಮ ಬಾಂಧವರಾಗಿರ್ತಾರೆ. ಹಾಗಾಗಿ ಯಾವುದೋ ಒಂದು ಸಂಘಟನೆಯನ್ನು ನೀವು ಲೆಕ್ಕ ತಗೋದೆ, ಯಾವುದೋ ಒಂದು ಸಂಘಟನೆಯ ಅಡ್ವೈಸನ್ನು ನೀವು ಪಡೆದುಕೊಳ್ಳದೆ, ದಯಮಾಡಿ ಕರ್ನಾಟಕದಲ್ಲಿ ಹಲವಾರು ಪತ್ರಿಕಾ ಸಂಘಟನೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಆ್ಯಕ್ಟಿವ್ ಇರುವಂಥ ಸಂಘಟನೆಗಳನ್ನು ನೀವು ಗಣನೆಗೆ ತಗೊಂಡು, ಆ ಸಂಘಟನೆಗಳಿಂದ ಬರುವಂಥ ಅಡ್ವೈಸ್ ತಗೊಂಡು ದಯಮಾಡಿ ತಾವು ತೀರ್ಮಾನ ಮಾಡಬೇಕಾಗಿತ್ತು. ನಿಮ್ಮ ಸುತ್ತ ಇರುವಂಥ ಅಧಿಕಾರಿಗಳ ಪಡೆ ಇದೆಯಲ್ಲ, ನಿಜವಾಗೂ ನಿಮಗೆ ಕಳಂಕ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಅದನ್ನು ಫಸ್ಟ್ ನೀವು ಬದಲಾವಣೆ ಮಾಡ್ಕೊಳ್ಳಿ ಸರ್. ನಿಮಗೆ ಒಳ್ಳೆಯ ಒಂದು ಹೆಸರಿದೆ. ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಸಹೋದರಿಯರಿಗೆ, ನಮ್ಮ ತಾಯಂದಿರಿಗೆ ಏನು ನೀವು ಉಚಿತ ಬಸ್ ಪಾಸ್ ಕೊಟ್ಟಿದ್ದೀರಿ ನಮ್ಮ ರಾಜ್ಯದಲ್ಲಿ, ಅದೆಲ್ಲ ಉತ್ತಮವಾದ ಕೊಡುಗೆಗಳು. ಇದನ್ನು ನಾವು ಇಡೀ ನಮ್ಮ ದೇಶದಲ್ಲೇ ನೋಡಿಲ್ಲ, ಅಂಥ ಒಂದು ಕೊಡುಗೆ ಕೊಟ್ಟಂಥ ಸರ್ದಾರ ನೀವು. ಯಾಕೆ ನೀವು ಈ ಒಂದು ಪತ್ರಕರ್ತರು ಇರೋದು ಕೇವಲ 13,500 ಜನಕ್ಕೆ ನೀವು ಬಸ್ ಪಾಸ್ ಕೊಡೋಕ್ಕೆ ನೀವು ಹಿಂದೆ ಮುಂದೆ ಮಾಡ್ತಾಯಿದ್ದೀರೋ ನನಗೆ ಅರ್ಥ ಆಗ್ತಾಯಿಲ್ಲ. ನನಗನ್ಸುತ್ತೆ ನಿಮ್ಮ ಸುತ್ತ ಇರುವಂಥ ಕೆಲವು ಅಧಿಕಾರಿಗಳ ವರ್ಗ ಕೆಲವು ಅಧಿಕಾರಿಗಳ ವರ್ಗ ನಿಮಗೆ ಸರಿಯಾಗಿ ಅಡ್ವೈಸ್ ಮಾಡ್ತಾರೆ ಅಂತ ಕಾಣುತ್ತೆ. ದಯಮಾಡಿ ತಾವು ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಜೊತೆಗೆ ನಮ್ಮ ವಾರ್ತಾ ಇಲಾಖೆ, ಅದು ಕರ್ನಾಟಕ ಸರ್ಕಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ಒಂದು ಏಜೆನ್ಸಿ ಅದು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆ ಏಜೆನ್ಸಿಯಲ್ಲಿ ಇರುವಂಥ ಅಧಿಕಾರಿಗಳು ಅಷ್ಟೇ ನಿಮಗೆ ಸರಿಯಾಗಿ ಅಡ್ವೈಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವೇನು ಆದೇಶ ಮಾಡಿದ್ದೀರಿ ಇದನ್ನ ಗೆಜೆಟ್ ಹಾಕಿ ಮುಂಚೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ 13,500 ಜನ ಪತ್ರಕರ್ತರಿಗೆ ಬಸ್ ಪಾಸ್ ಹೋಗುವಂತೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ನಮಸ್ಕಾರಗಳು ಸರ್.